ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ಹೇಳಬೇಕು. ಅದ್ರ ಜೊತೆಯಲ್ಲಿ ನಿಮ್ಗೊಂದು ಟಿಪ್ಪು ಕೂಡ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಮಾತ್ರ ಖಂಡಿತ ಎಂಡ್ವರೆಗೂ ನೋಡಿ. ನನಗೆ ಒಬ್ಬರು ಗೊತ್ತಿದ್ದ ಹುಡುಗಿನೇ ಸಿಕ್ಕಿದ್ಲು. ಸೊ ಶಿ ಸೆಡ್ ದ್ಯಾಟ್ ಏನು ಅಂತಂದರೆ, ಅಕ್ಕ ನಾನು ನಿಮ್ಮ ವೀಡಿಯೋಸ್ ನೋಡ್ತಿರ್ತೀನಿ, ನಿಮ್ಮ ವೀಡಿಯೋಸ್ ಇಷ್ಟ ಆಗುತ್ತೆ. ಸೊ ನನ್ನ ಸ್ಕಿನ್ ಬಂದುಬಿಟ್ಟು ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ. ಲೈಕ್ ನಾನು ಏನು ಅಪ್ಲೈ ಮಾಡಿದ್ರು, ಯಾವುದೇ ರೀತಿಯ ಫೇಸ್ ವಾಶ್ ಅಪ್ಲೈ ಮಾಡಿದ್ರು ಅಥವಾ ನೀವೇ ನಿಮ್ಮ ವೀಡಿಯೋದಲ್ಲಿ ತೋರಿಸಿರುವಂಥ ಫೇಸ್ ವಾಶ್ಗಳು ಟ್ರೈ ಮಾಡಿದ್ರು ಸಮೇತ, ಫಾರ್ ಎಕ್ಸಾಂಪಲ್ ನಾನು ಕೆಲವೊಂದು ಫೇಸ್ ವಾಶ್ಗಳನ್ನ ತೋರಿಸಿದ್ದೀನಿ, ಮಹಮ್ಮದ್ ಫೇಸ್ ವಾಶ್ ಇವೆಲ್ಲ ತೋರಿಸಿದ್ದೀನಲ್ಲ. ಸೊ ಅವೆಲ್ಲ ತೋರಿಸಿದ್ರು ಸಮೇತ ನನಗೆ ಪಿಂಪಲ್ ಆಗೋದು ಮಾತ್ರ ಕಡಿಮೆ ಆಗ್ತಾಯಿಲ್ಲ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ನಿನ್ನೆ ಹೇಳಿದ್ಲು. ಸೊ ನಾನಿಲ್ಲಿ ಹೇಳೋದು ಒಂದೇ, ಫಸ್ಟ್ ಆಫ್ ಆಲು ನಮ್ಮ ಒಳಗಡೆ ಇರುವಂಥ ಇನ್ಫೀರಿಯರಿಟಿ ಏನಿದೆಯಲ್ಲ ಅದನ್ನು ಬಿಡಬೇಕು ಗೈಸ್. ಏನು ಅಂತಂದರೆ ಗೊತ್ತಾ, ನಮಗೆ ಭಯ ಒಂದು ಏನು ಅಂತಂದರೆ, ನಾವು ಏನು ಅಪ್ಲೈ ಮಾಡಿದ್ರೂ ಖಂಡಿತ ನಮ್ಮ ಫೇಸ್ ಹಾಳಾಗುತ್ತೆ ಅನ್ನೋ ಒಂದು ನಂಬಿಕೆ ಏನು ನಿಮ್ಮ ಮನಸ್ಸಲ್ಲಿ ಸೇರಿಕೊಂಡಿರುತ್ತೋ ಅಥವಾ ನಿಮ್ಮ ತಲೆಯಲ್ಲಿ ಸೇರಿಕೊಂಡಿರುತ್ತೋ ಅದನ್ನು ಫಸ್ಟು ಬಿಡಬೇಕು. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಿದ್ವಿ, ಪ್ರಾಡಕ್ಟ್ ಅಂತಲ್ಲ, ಹೋಮ್ ರೆಮಿಡೀಸೇ ಆಗಿರ್ಬೋದು, ಅದನ್ನು ಟ್ರೈ ಮಾಡ್ತಿದ್ದೀವಿ ಅಂತಂದರೆ ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಲೈಕ್ ಎಲ್ಲನೂ ಟ್ರೈ ಮಾಡಿ ಅಂತ ನಾನು ಹೇಳಲ್ಲ. ಕೆಲವೊಂದು ಯಾವುದು ನಾವು ಟ್ರೈ ಮಾಡ್ತೀವೋ ಅವುಗಳ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲು ಎಲ್ಲ ಪ್ರಾಡಕ್ಟ್ಸು ಕೂಡ ಎಲ್ಲರಿಗೂ ಸೂಟ್ ಆಗೋಲ್ಲ, ಓಕೆನಾ? ಈಗ ಯಾವುದೇ ಒಂದು ಪ್ರಾಡಕ್ಟ್, ನಾನು ತೋರಿಸಿರೋ ಪ್ರಾಡಕ್ಟ್ ಆಗಿರ್ಬೋದು, ನಿಮಗೆ ತಿಳಿದಿರೋಂಥ ಪ್ರಾಡಕ್ಟ್ ಆಗಿರ್ಬೋದು, ಒಂದು ಸರಿ ಯೂಸ್ ಮಾಡ್ತೀರಿ, 2 ಸರಿ ಯೂಸ್ ಮಾಡ್ತೀರಿ, 3ನೇ ಸರಿಗೆ ಏನನ್ಸುತ್ತೆ, ಎಲ್ಲೋ ಒಂದು ಕಡೆ ಪಿಂಪಲ್ ಆಗ್ಬಿಡುತ್ತೆ. ಆಮೇಲೆ ಏನನ್ಸುತ್ತೆ ಗೊತ್ತಾ, ಇದರಿಂದನೂ ಪಿಂಪಲ್ ಆಗ್ತಿದೆ, ಸೊ ಇದೂ ನನಗೆ ಸೂಟ್ ಆಗ್ತಿಲ್ಲ, ಇದೂ ನನಗೆ ಸೆಟ್ ಆಗ್ತಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ನಾವೇ ಇನ್ಫೀರಿಯರಿಟಿನ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ನನಗೆ ಏನೇ ಅಪ್ಲೈ ಮಾಡಿದ್ರೂ ನನಗೆ ಸೂಟೇ ಆಗ್ತಾಯಿಲ್ಲ, ನನಗೆ ಪಿಂಪಲ್ ಬಂದೇ ಬರುತ್ತೆ, ನನಗೆ ಸೂಟೇ ಆಗ್ತಾಯಿಲ್ಲ ಅನ್ನೋ ಆ ಒಂದು ಡೈಲಮಾದಲ್ಲಿ ನಾವು ಇದ್ದುಬಿಡ್ತೀವಿ. ಫಸ್ಟ್ ಆಫ್ ಆಲು ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಟ್ರೈ ಮಾಡಬೇಕು ಅಥವಾ ಅಂದಾಗ ನಾವೇನು ಮಾಡಬೇಕು ಗೊತ್ತಾ, ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಫಸ್ಟು. ಹಂಗಂತೇಳಿ ಯಾವುದೋ ಒಂದು ಅಡ್ಡದಿಡ್ಡಿ ಪ್ರಾಡಕ್ಟ್ ಟ್ರೈ ಮಾಡಿ ಅಂತ ನಾನು ಹೇಳಲ್ಲ. ಬಟ್ ಯಾವುದಾದ್ರೂ ಒಂದು ಟ್ರೈ ಮಾಡ್ತೀವಿ ಅಂದರೆ ಅದ್ರ ಮೇಲೆ ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ಸೊ ನಾನೇ ಯಾವುದೋ ಒಂದು ಫೇಸ್ ವಾಶನ್ನು ತೋರಿಸಿದ್ದೀನಿ ಅಂದಾಗ ಅದು ನಾನು ಟ್ರೈ ಮಾಡಿರ್ತೀನಿ. ನನ್ನ ಸೆನ್ಸಿಟಿವ್ ಸ್ಕಿನ್ ಅಂದರೆ ನನಗಿರೋ ಸೆನ್ಸಿಟಿವ್ ಸ್ಕಿನ್ ಯಾರಿಗೂ ಇರಲಿಕ್ಕಿಲ್ಲ. ಯಾಕಂದ್ರೆ ನಾನು ಫೋಟೋಸ್ ಎಲ್ಲ ಬೇಕಿದ್ರೆ ಹಾಕ್ತೀನಿ, ಅವಾಗೆಲ್ಲ ಎಷ್ಟು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ. ಬಟ್ ಈಗಲೂ ಕೂಡ ನನಗೆ ಇಲ್ಲೆಲ್ಲ ಪಿಂಪಲ್ ಆಗಿದೆ. ಟೈಮ್ ಇವೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಏನು ಗೊತ್ತಾ ಗೈಸ್, ನಾವು ಏನೇ ಒಂದು ಪ್ರಾಡಕ್ಟ್ಸ್ ತೋರಿಸಿದ್ದೀನಿ ಅಂತಂದರೆ ಅದನ್ನು ನಾನು ಯೂಸ್ ಮಾಡೇ ರೆಕಮೆಂಡ್ ಮಾಡಿರ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ತೋರಿಸೋ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅದ್ರ ಮೇಲೆ ಸ್ವಲ್ಪನಾದರೂ ಅಂದರೆ 100% ನಂಬಿಕೆ ಇಡಿ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಏನೋ ಒಂದು ಫೇಸ್ ಪ್ಯಾಕ್ ತೋರಿಸಿದ್ದೀನಿ ಅಂದ್ಕೊಳ್ಳಿ, ಅದು ನಿಮಗೆ ಸೂಟ್ ಆಗುತ್ತಾ ಇಲ್ಲ ಅಂತ ಫಸ್ಟ್ ಟೆಸ್ಟ್ ಮಾಡ್ಕೋತೀರಾ. ಆ್ಯಂಡ್ ಅದ್ರ ಮೇಲೆ ಫಸ್ಟ್ ನಂಬಿಕೆ ಇಡಿ. ಅಂದರೆ ಇದು ನನಗೆ ಸೂಟ್ ಆಗ್ಬೋದೇನೋ ಅನ್ಸಟ್ಟು ಟ್ರೈ ಮಾಡೋಣ, ಓಕೆ ಇದಾಗುತ್ತೆ ಅಂತ ಫಸ್ಟ್ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇರಲಿ, ನಿಮ್ಮ ಸ್ಕಿನ್ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇರಲಿ. ದಟ್ ನಿಮ್ಮ ಸ್ಕಿನ್ನು ವೆರಿ ಸ್ಟ್ರಾಂಗ್ ಸಪೋರ್ಟಿವ್ ಇದೆ, ನಿಮಗೆ ನಿಮ್ಮ ಬಾಡಿ ವೆರಿ ಸ್ಟ್ರಾಂಗ್ ಸಪೋರ್ಟಿವ್ ನಿಮಗೋಸ್ಕರ ಇದೆ ಅಂತ ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ಮಿನಿಮಮ್ ಒಂದು 10 days ಆದರೂ ಟ್ರೈ ಮಾಡಿದ್ರೆ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಆವಾಗ ನಿಮಗೇನು ಆಗ್ತಾಯಿಲ್ಲ, ಇದರಿಂದ ಏನು ವರ್ಕೌಟ್ ಆಗ್ತಾಯಿಲ್ಲ ಅಂದಾಗ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಅವಾಗ ನೀವು ಬೇರೆ ಆಪ್ಷನ್ಸ್ ಏನಾದರೂ ನೋಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಿಮಗೆ, ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ನಮ್ಮ ಸ್ಕಿನ್ ಈ ಥರ ಇದೆ, ನನಗೇನಾದರೂ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತೀವಿ. ಅಂದರೆ ನಾವು ಡಾಕ್ಟ್ರ್ ಹತ್ರ ನಂಬಿಕೆ ಮೇಲೆ ಹೋಗಿರ್ತೀವಿ. ದ್ಯಾಟ್ ಡಾಕ್ಟರ್ ಕಂಪಲ್ಸರಿ ಕ್ಯೂರ್ ಮಾಡ್ತಾರೆ, ಡಾಕ್ಟ್ರಿಗೆ ಹೇಗೆ ಕ್ಯೂರ್ ಮಾಡಬೇಕು ಅನ್ನೋದು ಕಂಪಲ್ಸರಿ ಗೊತ್ತಿದೆ, ಅವ್ರು ಬರ್ಕೊಟ್ರೆ ಜೆನ್ಯೂನೇ ಇರುತ್ತೆ ಅನ್ನೋದು ನಮ್ಮ ಮನಸ್ಸಲ್ಲಿ ಫೀಲ್ ಇರುತ್ತೆ. ಪ್ರತಿಯೊಬ್ಬರ ಫೀಲಿಂಗು ಅದೇ, ಹೌದು ಡಾಕ್ಟ್ರ್ ಮೇಲೆ ಅಷ್ಟು ನಂಬಿಕೆ ಇರುತ್ತೆ ನಮಗೆ, ಓಕೆನಾ? ಸೊ ಅವರು ನಾರ್ಮಲಾಗಿ ರೆಗ್ಯುಲರಾಗಿ ಅವ್ರು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ನಿಮಗೆ ಕೊಡಲ್ಲ, ಓಕೆನಾ? ನಿಮ್ಮ ಸ್ಕಿನ್ ಟೈಪ್ ನೋಡಿ ನಾರ್ಮಲಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವುದು ಸೆಟ್ ಆಗುತ್ತೆ ಅದನ್ನು ಮಾತ್ರ ನಿಮಗೆ ರೆಕಮೆಂಡ್ ಮಾಡ್ತಾರೆ. ನಾನು ಒಂದು ಫೇಸ್ ವಾಶ್ ರೆಕಮೆಂಡ್ ಮಾಡಿ ಮೇಡಮ್ ನನಗೆ ಅಂತ ಅಂದಾಗ ಅವರು ನನಗೆ ಪರ್ಟಿಕ್ಯುಲರಾಗಿ ಇದು ಯೂಸ್ ಮಾಡೋಂತ ಹೇಳಲೇ ಇಲ್ಲ. ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದು ಯೂಸ್ ಮಾಡಿ ಅಂತಂದರು. ನಾನು ತುಂಬ ಸರಿ ನನಗೆ ಯಾವುದು ಸೂಟ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಸೆಟಫಿಲನ್ನು ರೆಕಮೆಂಡ್ ಮಾಡಿದ್ರು. ಸೆಟಫಿಲ್ ರೆಕಮೆಂಡ್ ಮಾಡಿದಾಗ ಏನಾಯಿತು ಅಂತಂದರೆ ನನಗೆ ಸೂಟೇ ಆಗಲಿಲ್ಲ ಅದು. ನಿಜವಾಗ್ಲೂ ಅದು ಎಲ್ಲರಿಗೂ ಸೂಟ್ ಆಗೋಲ್ಲ, ಬಟ್ ಕೆಲವೊಬ್ರಿಗೆ ಸೂಟ್ ಆಗುತ್ತೆ, ಕೆಲವೊಬ್ರ ಸ್ಕಿನ್ಗೆ. ನನ್ನ ಸ್ಕಿನ್ಗೆ ಅದು ಸೂಟ್ ಆಗಲಿಲ್ಲ.
ಸೊ ಅದು ಮತ್ತು ಪಿಂಪಲ್ಸ್ ಜಾಸ್ತಿ ಆಯಿತು, ಬ್ರೇಕ್ಔಟ್ಸ್ ಆಯಿತು, ತುಂಬ ರಫ್ ಇರುತ್ತೆ ಅದು ಸೆಟಫಿಲ್. ಸೊ ಬ್ರೇಕ್ಔಟ್ಸ್ ಎಲ್ಲ ಡ್ಯಾಮೇಜ್ ಎಲ್ಲ ಆಯಿತು ನನ್ನ ಸ್ಕಿನ್. ಸೊ ಅದನ್ನು ನಾನು ಬಿಟ್ಬಿಟ್ಟೆ. ಸೊ ಡಾಕ್ಟರ್ಸ್ ರೆಕಮೆಂಡ್ ಮಾಡಿದ್ದೆಲ್ಲ ಕೂಡ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ನಾನು ಏನು ಯೂಸ್ ಮಾಡ್ತೀನಲ್ಲ, ಮಾಮಾಅರ್ತ್ ಫೇಸ್ ವಾಶ್, ರೈಸ್ ಫೇಸ್ ವಾಶ್, ಅದು ಆಲ್ಮೋಸ್ಟ್ ನಾನು ಒಂದು 3-4 ಮಂತ್ಸಿಂದನೂ ರೆಗ್ಯುಲರಾಗಿ ಡೈಲಿ ಮಾರ್ನಿಂಗು ಯೂಸ್ ಮಾಡ್ತಾಯಿದ್ದೀನಿ. ಓನ್ಲಿ 1 ಟೈಮ್ ನಾನು ಫೇಸ್ ವಾಶ್ ಅಪ್ಲೈ ಮಾಡಿ ಫೇಸ್ ವಾಶನ್ನು ಮಾಡ್ಕೋತೀನಿ. ನಾರ್ಮಲಾಗಿ ಜಸ್ಟ್ ನೀರಿಂದ ವಾಶ್ ಮಾಡ್ಕೋತೀನಿ. ಸೊ ಅಷ್ಟೇ. ಅದನ್ನು ಇವಾಗ ಯೂಸ್ ಮಾಡ್ತಿರೋದ್ರಿಂದ ನನಗೆ ಅದು ವರ್ಕೌಟ್ ಆಯಿತು. ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ರು ರಾಂಗ್ ಅಂತ ಹೇಳಲ್ಲ, ಬಟ್ ಅವ್ರು ರೆಕಮೆಂಡ್ ಮಾಡಿದ್ರು ಸಮೇತ ನನಗೆ ನಾನು ಚೂಸ್ ಮಾಡ್ಕೊಂಡಿದ್ದೆ ನನಗೆ ವರ್ಕೌಟ್ ಆಯಿತು. ಅದು ನಾನು ಡಿಫ್ರೆನ್ಸ್ ಹೇಳ್ತಿದ್ದೀನಿ ಅಷ್ಟೇ. ಸೊ ಎಲ್ಲನೂ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ರಾಂಗ್ ಅಂತಲೂ ಹೇಳೋಕ್ಕಾಗಲ್ಲ. ನಿಮ್ಮ ವೀಡಿಯೋಸ್ನು ನೋಡ್ತಿದ್ದೀನಿ ನಾನು, ಬಟ್ ಅದರಲ್ಲೂ ನನಗೇನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಮೆಸೇಜು ಕಳಿಸಿದ್ರಿ ನೀವು, ಏನು ಅಂತ ಅಂದರೆ ನನಗೆ ಒಳ್ಳೆ ಫೇಸ್ ವಾಶ್ದು ಟಿಪ್ ಹೇಳಿ ಅಂತ. ಇದು ತುಂಬ ಸರಿ ಹೇಳಿದ್ದೀನಿ ನಾನು. ಅದೇ ಮಿಲ್ಕ್. ಸೊ ಇದು ರಾ ಮಿಲ್ಕ್. ನೀವು ರಾ ಮಿಲ್ಕ್ ಆದರೂ ತೊಗೊಳ್ಳಿ ಅಥವಾ ಬಿಸಿ ಮಾಡಿ ತಂಪು ಮಾಡಿರೋ ಮಿಲ್ಕ್ ಆದರೂ ತೊಗೊಳ್ಳಿ, ಇಟ್ಸ್ ಡಿಪೆಂಡ್ ಆನ್ ಯು. ಸೊ ಶುಗರ್ ಎಲ್ಲ ಹಾಕ್ತೇನೆ, ನಾರ್ಮಲ್ ಮಿಲ್ಕ್ ಇರುತ್ತಲ್ಲ ಆ ಮಿಲ್ಕನ್ನು. ಸೊ ಇದು ಏನಿಲ್ಲ, ನೀವು ನಿಮಗೆ ಗ್ರೀಸಿಯಾಗಿ ಕೂಡ ಅನಿಸಲ್ಲ. ಏನಂದರೆ ಕೆನೆ ಇರಬಾರ್ದು, ಓಕೆ? ಮಿಲ್ಕಲ್ಲಿ ಕೆನೆ ಇರಬಾರ್ದು, ವಿತೌಟ್ ಕೆನೆ. ಸೊ ಕೆನೆ ಇರುವ ಮಿಲ್ಕನ್ನು ಜಾಸ್ತಿ ಯೂಸ್ ಮಾಡಿ. ಅಂದರೆ ಈಗ ಹಾಲಲ್ಲೂ ಕೂಡ ತುಂಬ ವೆರೈಟೀಸ್ ಬಂದಿದೆ ಅಲ್ಲ, ಕೆನೆ ಇರುವಂಥದ್ದು, ಟೋನ್ಡ್ ಮಿಲ್ಕ್. ಸೊ ಆ ಥರ ಮಿಲ್ಕ್ಸ್ ಇರ್ತಲ್ಲ. ಸೊ ಟೋನ್ಡ್ ಮಿಲ್ಕ್ ತೊಗೊಂಡ್ರೆ ತುಂಬ ಬೆಸ್ಟ್. ಕೆನೆ ಇರಲಾರ್ದನ್ನ ಮಿಲ್ಕನ್ನು ತೊಗೊಂಡು ಜಸ್ಟ್ ಈ ಥರ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಹಾಲನ್ನು, ಓಕೆನಾ? ಈ ಥರ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನೀವು ಒಂದು 2 ಮಿನಿಟ್ಸ್ ಈ ಥರ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಲಿಂದ, ಬರೀ ಹಾಲು, ಬೇರೆ ಏನಿಲ್ಲ. ಇದರಿಂದ ಯಾವುದೇ ರೀತಿಯ ನಿಮಗೆ ಎಫೆಕ್ಟ್ ಆಗಲಿ, ಇನ್ಫೆಕ್ಷನ್ ಆಗಲಿ, ಅಥವಾ ಯಾವುದೇ ರೀತಿಯ ಸ್ಕಿನ್ ಡ್ಯಾಮೇಜ್ ಆಗಲಿ, ಈ ಥರ ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಹಾಗಾಗಿ ನೀವು ಹಾಲನ್ನು ಆರಾಮಾಗಿ ಕಣ್ಮುಚ್ಕೊಂಡು ಯೂಸ್ ಮಾಡ್ಬೋದು, ಓಕೆ? ಸೊ ಈ ಥರ ಒಂದು 2 ಮಿನಿಟ್ಸ್ ನೀವು ಫೇಸ್ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ನಾರ್ಮಲಾಗಿ ಮುಖ ತೊಳ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ವೆಟ್ ವೈಪಿಂದ ಒರೆಸ್ಕೋತಾ ಇದ್ದೀನಿ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಪಿಂಪಲ್ ಆಗೋದು, ಇವೆಲ್ಲ ಏನೂ ಆಗೋಲ್ಲ. ಸೊ ಇದು ಎಲ್ಲರಿಗೂ ಸೂಟ್ ಆಗುವಂತಹ ಒಂದು ಕ್ಲೆನ್ಸಿಂಗ್ ಟಿಪ್ ಅಂತಲೇ ಹೇಳ್ತಾಯಿದ್ದೀನಿ. ಸೊ ಎಲ್ಲರಿಗೂ ಸೂಟ್ ಆಗುವಂಥ ಕ್ಲೆನ್ಸಿಂಗ್ ಟಿಪ್ ಇದು. ಸೊ ಈ ಥರ ನೀವು ರೆಗ್ಯುಲರಾಗಿ ಟ್ರೈ ಮಾಡಿ. ಜಸ್ಟ್ ಮಿಲ್ಕನ್ನು ಒಂದಿಷ್ಟು ಮಿಲ್ಕನ್ನು ತೊಗೊಂಡು ಫೇಸ್ ಮೇಲೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಂಬಿಟ್ಟು ಜಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ ತಣ್ಣೀರಿಂದನೇ. ಸೊ ದಟ್ ನಿಮಗೆ ಫೇಸ್ ವಾಶ್ ಆದಂಗೆ ಇರುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ಗೆ ಕ್ಲೆನ್ಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಮೇಲೆ ಡರ್ಟ್ ಏನಾದರೂ ಇದ್ದರೂ ಕೂಡ ರಿಮೂವ್ ಆಗುತ್ತೆ, ಮಿಲ್ಕಿಂದ ಚೆನ್ನಾಗಿ ರಿಮೂವ್ ಆಗುತ್ತೆ. ಸೊ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ, ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಮಿನಿಮಮ್ ಅಟ್ಲೀಸ್ಟ್ ಇಟ್ಸ್ ಜಸ್ಟ್ ಅ ಮಿನಿಮಮ್ ಟಿಪ್. ಸೊ ಇದನ್ನು ಒಂದು 15 ಡೇಸ್ ನೀವು ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ವ್ಯತ್ಯಾಸ ಕಾಣ್ತು ಅಂತಂದರೆ ನನಗೆ ಡೈರೆಕ್ಟಾಗಿ ಹೇಳಿ ಅಥವಾ ಕಮೆಂಟಲ್ಲಿ ಕೂಡ ಹೇಳಿ, ಓಕೆನಾ? ಸೊ ಈ ವಿಡಿಯೋ ನೋಡಿದವರೆಲ್ಲರಿಗೂ ಕೂಡ ನಾನು ಇದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಸ್ಕಿನ್ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇರಲಿ. ಸೊ ಆಮೇಲೆ ನನ್ನ ಪ್ರಾಡಕ್ಟ್ಸ್ ಅಂದರೆ ನಾನು ತೋರಿಸಿರುವಂಥ ಟಿಪ್ಸ್ಗಳೆಲ್ಲ ನಿಮಗೆ ಸೂಟ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನು ಉಪಯೋಗ ಮಾಡಿ. ಆ್ಯಂಡ್ ಮಿನಿಮಮ್ ಅಟ್ಲೀಸ್ಟ್ ಒಂದು ವಾರ ಅಥವಾ ಒಂದು 10 ದಿನ ಉಪಯೋಗ ಮಾಡಿ ನಾನು ತೋರಿಸಿರೋ ಟಿಪ್ಸ್. ಆಮೇಲೆ ಹೇಗಿದೆ, ಏನು ನಿಮ್ಗೆ ವರ್ಕೌಟ್ ಆಯ್ತಾ ಇಲ್ಲ ಅನ್ನೋದು ಕಮೆಂಟಲ್ಲಿ ಖಂಡಿತ ಹೇಳಿ. ಸೊ ಇದೊಂದು ಪುಟ್ಟ ವೀಡಿಯೋ ಆಗಿರುತ್ತೆ. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದಂಗೆ ಆಗುತ್ತೆ. ಆ್ಯಂಡ್ ನನಗೆ ಕ್ವಶನ್ ಮಾಡಿದವ್ರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಗೈಸ್. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ಲ, ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇಲ್ಲ ಅನ್ನೋದು ಕಮೆಂಟಲ್ಲಿ ಖಂಡಿತ ಹೇಳಿ. ಸೊ ನಿಮ್ಮೆಲ್ಲರ ಕಮೆಂಟು ಕೂಡ ನನಗೆ ಇಂಪಾರ್ಟೆಂಟೇ. ಕಮೆಂಟ್ ಬಾಕ್ಸನ್ನು ಬ್ಲಾಸ್ಟ್ ಮಾಡೋಷ್ಟು ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.